ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ. ಸೊ ಎಲ್ಲ ನನ್ನ ಒಂದು ಸಬ್ಸ್ಕ್ರೈಬರ್ಸ್ ಗುರು ವೃಂದದವರೇ ಆಗಿದ್ದೀರಾ. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಸೊ ನಿಮ್ಮ ಒಂದು ಭವಿಷ್ಯದಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ನೀವು ಶಿಕ್ಷಕರಾಗಿ ಈಗ ಕೂಡ ನೀವು ಶಿಕ್ಷಕರೇ, ನೀವು ಗುರುಗಳೇ. ಸೊ ನನ್ನ ತರಗತಿ ಗುರುಗಳ ಒಂದು ತರಗತಿ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಗುರುಗಳಾಗಿನೇ ವಿಡಿಯೋನ ನೋಡ್ತಾ ಇರ್ತೀರಾ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಸ್ನೇಹಿತರೆ, ನಿಮ್ಮ ಜೀವನ ಈ ಒಂದು ಇಯರ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಸರ್ಕಾರಿ ನೌಕರಿಗೆ ಏನು ಹಪಾಪಿಸ್ತಾ ಇದ್ದೀರಾ, ಸೊ ಅಲ್ಲಿ ನೀವು ಸಕ್ಸಸ್ಫುಲ್ ಆಗಿ ಕಾಣ್ಲಿ, ನಿಮ್ಮ ಕನಸು ನನಸಾಗ್ಲಿ ಅಂತ ಈ ಮೂಲಕ ಹಾರೈಸ್ತಾ ಇವತ್ತಿನ ತರಗತಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಎಲ್ಲಾ ಗುರು ವೃಂದದವರಿಗೂ ಕೂಡ ಗುರು ಪೂರ್ಣಿಮೆಯ ಶುಭಾಶಯಗಳು. ಓಕೆನಾ? ಸೊ ಬನ್ನಿ ಸ್ನೇಹಿತರೆ, ನಾವು 6ರಿಂದ 10ನೇ ತರಗತಿಯ LBA ಕ್ವಶನ್ ಆನ್ಸರ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ತರಗತಿಯ ಕೊನೆಯಲ್ಲಿ ನಾವು 7th ಮತ್ತೆ 8th ಎರಡೇ ಚಾಪ್ಟರ್ ಉಳಿಸಿರೋದು. ಸೊ ಈ ಎರಡು ಚಾಪ್ಟರ್ ಉಳಿಸ್ಲಿಕ್ಕೆ ಎಷ್ಟೊಂದು ಟೈಮ್ ತಗೋತಿದ್ದೀನಿ ಅಂತಂದ್ರೆ, ತುಂಬಾ ಫಾಸ್ಟ್ ಆಗಿ ನಾನು 10 ವರೆಗೂ ಮುಗಿಸ್ದೆ. ಬಟ್ ಲಾಸ್ಟ್ ಚಾಪ್ಟರ್ ಏನು 3-4 ಚಾಪ್ಟರ್ಸ್ ಇದೆ, ಇದು ಮಾಡಕ್ಕೆ ಆಗ್ತಾ ಇಲ್ಲ. ಸೊ ಫೈನಲ್ ಆಗಿ ಇವತ್ತು ಮಾಡ್ಬೇಕಂತ ಅನ್ಕೊಂಡೆ ಕೂತ್ಕೊಂಡಿದ್ದೀನಿ. ಸೊ ಬನ್ನಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಹೊಸದಾಗಿ ಇವತ್ತು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮ್ಗೆ ಸೇರುತ್ತೆ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ, ಸ್ಟಾರ್ಟ್ ಮಾಡೋಣ. ಎಸ್ ಸ್ನೇಹಿತರೆ, ಯಾರಿಗೆಲ್ಲ 6ರಿಂದ 10ನೇ ತರಗತಿದು ನೀವು ಯಾರು LBA ಕ್ವಶನ್ ಆನ್ಸರ್ಸ್ ನೋಡಿಲ್ವೋ, ಪ್ಲೇ ಲಿಸ್ಟ್ ಮಾಡಿಟ್ಟಿದ್ದೀನಿ, ಪ್ಲೇ ಲಿಸ್ಟ್ ಅಲ್ಲಿ ನೋಡ್ಕೊಳ್ಳಿ. ಸೊ ಏನು ಈಗ ಇಂಗ್ಲಿಷ್ 25 ಮಾರ್ಕ್ಸ್ ಆಗಿರ್ಬೋದು, ಪೇಪರ್ 2 150 ಮಾರ್ಕ್ಸ್ ಆಗಿರ್ಬೋದು, ಅಥವಾ ಪೇಪರ್ 3 50 ಮಾರ್ಕ್ಸ್ ಆಗಿರ್ಬೋದು. ಟೋಟಲ್ ಆಗಿ ನಿಮ್ಗೆ 100% ಇಂಗ್ಲಿಷ್ ಸಿಲೆಬಸ್ಗೆ ಏನೆಲ್ಲ ಇದೆಯೋ ಅದನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀನಿ. ಹಾಗಾಗಿ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ವಾಚ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ, ಲೈಕಿಗೆ ಜಿಪುಣಿತನ ಮಾಡಕ್ ಹೋಗ್ಬೇಡಿ. ಓಕೆನಾ? ಸೊ ಫಸ್ಟ್ ಕ್ವಶನ್ ಏನಿದೆ, ಕ್ವಶನ್ ಟ್ಯಾಗ್ ಇದೆ. ಸೊ ಆಸ್ ಯೂಸ್ವಲ್ ನಾವು ನೋಡ್ತಾ ಬರ್ತಾ ಇದ್ದೀವಿ. ಸೊ ಏನು 6ರಿಂದ 10ನೇ ತರಗತಿವರೆಗೂ ಕೂಡ ನೋಡ್ತಾನೆ ಇದ್ದೀವಿ. ಸೊ ಕ್ವಶನ್ ಟ್ಯಾಗ್ಸ್ ಕಂಪಲ್ಸರಿ ಬಂದಿದೆ. ಅಂಡ್ ಆಲ್ಸೋ ವಾಟ್ ಏನು ಅಂತ ಅಂದ್ರೆ, ನಾವು ಏನು ಈ 2015ರಿಂದ 2022ರವರೆಗೂ ಏನು ಶಿಕ್ಷಕರ ನೇಮಕಾತಿ ಆಯ್ತೋ, ಕ್ವಶನ್ ಟ್ಯಾಗ್ ಇಲ್ಲ, ಕ್ವಶನ್ ಪೇಪರ್ ಇಲ್ಲ ಸ್ನೇಹಿತರೆ. ಬೇಕಿದ್ರೆ ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ನಾನಂತೂ 360 ಡಿಗ್ರಿಯಲ್ಲಿ ಎಲ್ಲಾನು ಮುಗಿಸಿದ್ದೀನಿ ಈಗ ಆಲ್ರೆಡಿ. ಸೊ ಹಾಗಾಗಿ ನನ್ನ ಗಮನಕ್ಕೆ ಬಂದಿರೋದು ಅದು ಕ್ವಶನ್ ಟ್ಯಾಗ್ ಆಗಿರ್ಬೋದು, ಡಿಕ್ಷನರಿ ಆರ್ಡರ್ ಆಗಿರ್ಬೋದು, ಐಟಮ್ಸ್ ಆಗಿರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಇದೆಲ್ಲವೂ ಕಂಪ್ಲೀಟ್ ಆಗಿ ಬಂದಿದೆ. ಸೊ ಇದನ್ನ ನಾವು ಎಲ್ಲಿಂದ ರೆಫರ್ ಮಾಡ್ಬೇಕು ಮೇಡಮ್, ಎಲ್ಲಿಂದ ಕ್ವಶನ್ಸ್ ಬರುತ್ತೆ ಅಂತ ಅಂದ್ರೆ, ಸೊ ನಿಮ್ಗೆ ಪಂಚತಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ. ಅದರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ಲೇಟ್ ಆಗುತ್ತೆ. ಬನ್ನಿ ತರಗತಿ ಮೊದ್ಲೇನೆ ನಮ್ದು ಫುಲ್ ಲೆಂತಿ ಕ್ಲಾಸ್ ಆಗುತ್ತೆ ಈಗ. ಮತ್ತೆ ಅದರಲ್ಲಿ ಇದನ್ ಬಗ್ಗೆ ಹೇಳ್ತಾ ಕುಂತ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ 1 ಸೆಕೆಂಡ್, ಯು ಗಿವ್ ಮಿ ಅ ಟೈಮ್. ಸಾರಿ ಫಾರ್ ದ ಲೇಟ್. ಸೊ ಫಸ್ಟ್ ಕ್ವಶನ್ ಟ್ಯಾಗ್ಸ್ ಇದೆ ಅಲ್ವಾ? ಓಕೆ. ಸೊ ಫಸ್ಟ್ ಕ್ವಶನ್ ಏನಿದೆ, ಯು ವೆಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ. ಯು ವೆಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ ಅಂತ ಇದೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಇದೆ. ಸೊ ನಾನು ನೆಗೆಟಿವ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಡೋಂಟ್ ಯು, ಡಿಡ್ ನಾಟ್ ಯು, ಡೂ ಯು, ಆರಾಂಟ್ ಯು ಅಂತ ಇದೆ. ಸೊ ಏನಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಅಂತ ಅಂದ್ರೆ, ಫಸ್ಟ್ ಡೋಂಟ್ ಯು ಅಂತ ಆಗತ್ತೆ. ಯಾಕೆ ಡೋಂಟ್ ಯು ಆಗುತ್ತೆ ಅಂದ್ರೆ, ಪಾಸಿಟಿವ್ ಇದೆ, ನೆಗೆಟಿವ್ ಮಾಡಬೇಕು ಅಷ್ಟೇ. ಓಕೆ. ಸೊ ಸೆಕೆಂಡ್ ಕ್ವಶನ್, ಸತೀಶ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಅಂಡ್ ಪೆನ್ಸಿಲ್. ಸತೀಶ್ ಟುಕ್ ಔಟ್ ಹಿಸ್ ನೋಟ್ಬುಕ್ ಅಂಡ್ ಪೆನ್ಸಿಲ್ ಅಂತ ಇದೆ. ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಸೆಂಟೆನ್ಸ್ ಇರೋದ್ರಿಂದ ನಾವು ನೆಗೆಟಿವ್ ಮಾಡ್ಬೇಕಾಗತ್ತೆ. ಡಿಡ್ ನಾಟ್, ಹಿ, ಹ್ಯಾಡ್ ನಾಟ್, ಹಿ, ಡಿಡ್ ಹಿ, ಡಸ್ ಹಿ ಅಂತ ಇದೆ. ಸೊ ಟುಕ್ ಅಂತ ಬಂದಿದೆ ಅಂದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ, ಡಸ್ ಹಿ ಅಂತೂ ಆಗದೇ ಇಲ್ಲ. ಓಕೆನಾ? ಸೊ ಯಾವ್ದಾಗುತ್ತೆ ಸ್ನೇಹಿತರೆ, ನೆಗೆಟಿವ್ ಮಾಡ್ಬೇಕಲ್ವಾ ನಾವು? ಎಸ್, ನೆಗೆಟಿವ್ ಮಾಡ್ಬೇಕಾಗತ್ತೆ. ಹಾಗಾಗಿ ದಿಸ್ ಈಸ್ ಆಲ್ಸೋ ಡಿಡಂಟ್ ಯು ಅಂತ ಆಗುತ್ತೆ. ಡಿಡ್ ಅಂಟ್ ಯು ಅಂತ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ,
ಸೊ ಮೇಲಿಂದು ಡೋಂಟ್ ಯು ಆಗುತ್ತೆ. ಓಕೆ, ಕ್ಲಿಯರ್ ಆಯ್ತಾ? ಸೊ ಎರಡನೇ ನೋಡಿ, ರೀಡ್ ದ ಕನ್ವರ್ಜೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಇಫ್ ಕ್ಲಾಸ್. ಇಫ್ ಕ್ಲಾಸ್ ಮೇಲೆ ಇರ್ತಕ್ಕಂಥ ಪ್ರಶ್ನೆ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ ಇಲ್ಲಿ, ಕನ್ವರ್ಜೇಷನ್ ನ ಕೊಟ್ಟಿರ್ತಾರೆ. ಸೊ ಕನ್ವರ್ಜೇಷನ್ ಅಲ್ಲಿ ಇಫ್ ಕ್ಲಾಸ್ ನ ಮಾಡ್ಬೇಕಾಗತ್ತೆ. ಸೊ ಸುರೇಂದ್ರ ಹೇಳ್ತಾರೆ, ಸತೀಶ್ ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ? ನೀನ್ ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಓಕೆ, ಸೊ ಸತೀಶ್ ಹೇಳ್ತಾನೆ ಐ ಆಮ್ ನಾಟ್ ವೆಲ್ ಅಂತ. ಸೊ ಸುರೇಂದರ್ ಏನ್ ರಿಪ್ಲೈ ಮಾಡ್ತಾರೆ, ಇಫ್ ಯು ಆರ್ ವೆಲ್ ಯು ಡ್ಯಾಶ್ ಕಮ್ ಟು ಸ್ಕೂಲ್. ನೀನ್ ಏನಾದ್ರೂ ಆರಾಮಾಗಿದ್ರೆ ನೀನ್ ಸ್ಕೂಲಿಗೆ ಬರ್ತಿದ್ದೆ ಅಂತ ಇಫ್ ಕ್ಲಾಸ್ ಇದು. ಸೊ ಇಲ್ಲೇನ್ ಬರುತ್ತೆ, ವುಡ್ ನಾಟ್ ಹ್ಯಾವ್ ಬರುತ್ತಾ, ವುಡ್ ಬರುತ್ತಾ, ವುಡ್ ಹ್ಯಾವ್ ಬರುತ್ತಾ, ವಿಲ್ ಹ್ಯಾವ್ ಬರುತ್ತಾ? ಸ್ನೇಹಿತರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಓನ್ಲಿ ವುಡ್ ಅಂತ ಬರುತ್ತೆ. ವುಡ್ ಅಂತ ಬರುತ್ತೆ. ಯಾಕೆ ಬರುತ್ತೆ ಮೇಡಮ್ ಅಂತಂದ್ರೆ ನಿಮ್ಗೆ ಇಫ್ ಕ್ಲಾಸ್ ರೂಲ್ಸ್ ಗೊತ್ತಿರ್ಬೇಕಷ್ಟೇ. ಸೆಕೆಂಡ್ ಕ್ವಶನ್, ಹೆಡ್ ಮಾಸ್ಟರ್ ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಅಂಡ್ ಡಂಬ್ ಚಿಲ್ಡ್ರನ್? ಸೊ ಅಲ್ಲಿ ಹೆಡ್ ಮಾಸ್ಟರ್ ಹೇಳ್ತಿದ್ದಾರೆ, ಯಾಕೆ ನಿನ್ನ ಮಗನ್ಗೆ ಇದು ಕ್ಯೂಡ್ರ ಒಂದು ಸ್ಕೂಲಲ್ಲಿ ಅಡ್ಮಿಷನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಸೊ ಅವಾಗ ಅವತಾರ್ ನಾರಾಯಣ್ ಏನ್ ರಿಪ್ಲೈ ಮಾಡ್ತಾರೆ, ಮೈ ಸನ್ ಈಸ್ ನಾಟ್ ಡಮ್ ಸರ್. ಇಫ್ ಮೈ ಸನ್ ಹ್ಯಾಡ್ ಬಿಕಮ್ ಟೋಟಲಿ ಡಮ್ ಐ ಡ್ಯಾಶ್ ಅಡ್ಮಿಟೆಡ್ ಹಿಮ್ ಟು ಅ ಸ್ಪೆಷಲ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಏನಾಗುತ್ತೆ, ವುಡ್ ನಾಟ್ ಹ್ಯಾವ್, ವುಡ್ ಹ್ಯಾವ್, ವಿಲ್ ಹ್ಯಾವ್ ಆಗುತ್ತಾ? ಸೊ ಇಲ್ಲಿ ವುಡ್ ಹ್ಯಾವ್ ಆಗುತ್ತೆ. ಸೊ ಅವನೇನು ಕ್ಯೂಡನಲ್ಲ, ಅವನೇನಾದ್ರೂ ಕ್ಯೂಡ್ ಆಗಿದ್ನಂದ್ರೆ ನಾನು ಸ್ಪೆಷಲ್ ಸ್ಕೂಲಿಗೆ ಕಳಿಸ್ತಿದ್ದೆ ಅಂತ ಈಗ ಹುಡುಗನ್ ತಂದೆ ಮಾತಾಡ್ತಾರೆ. ಸೊ ರೀಡ್ ದ ಕನ್ವರ್ಜೇಷನ್, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಲ್ಲಿ ಬಂದಿದ್ದೀವಿ ನಾವೀಗ. ಇನ್ಫಿನಿಟಿವ್ ಬಗ್ಗೆ ನೋಡ್ತಾ ಹೋಗೋಣ. ಇನ್ಫೈನೈಟ್ ಅಂತ ಕರೀತಾರೆ, ಇನ್ಫಿನಿಟಿವ್ ಅಂದ್ರೂ ಕರೆಕ್ಟ್. ಓಕೆನಾ, ಇನ್ಫೈನೈಟ್. ಸೊ ಏನಾಗುತ್ತೆ ಇಲ್ಲಿ ಇನ್ಫಿನಿಟಿವ್ ಅಲ್ಲಿ, ಸತೀಶ್, ಓಕೆ ಕನ್ವರ್ಜೇಷನ್ ಕೊಟ್ಟಿದ್ದಾರೆ, ಕನ್ವರ್ಜೇಷನ್ ನಾವು ರೀಡ್ ಮಾಡಬೇಕಾಗತ್ತೆ. ಸತೀಶ್ ಮದರ್, ಇಟ್ ಹ್ಯಾಸ್ ಬಿ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕಮ್ ಇಲ್. You do. How do you possibly think that he can recover his hearing? ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ, ಸೊ 3 years ಇಂದ ಅವ್ನು ಏನಂತಂದ್ರೆ ಕೇಳಿಸ್ಕೊಂತಿಲ್ಲ. ನೀವ್ ಹೆಂಗ್ ಹೇಳ್ತೀರಾ ಈಗ ಆತ ಕೇಳಿಸ್ಕೊಬಹುದು ಅಥವಾ ಆತ ರಿಕವರ್ ಆಗಬಹುದು ಅಂತ ಕ್ವಶನ್. ಸೊ ಅವತಾರ್ ನಾರಾಯಣ್ ಹೇಳ್ತಾರೆ, ವೈ ಡಿಸೈಡೆಡ್ ದಟ್ ಹಿ ಈಸ್ ಗೋಯಿಂಗ್ ಟು ರಿಮೇನ್ ಡೆಫ್ ಆಲ್ ಹಿಸ್ ಲೈಫ್? ನೀವ್ ಯಾಕೆ ಆ ಥರ ಥಿಂಕ್ ಮಾಡ್ತೀರಾ, ಅವನು ಟೋಟಲಿ ಹಂಗೆ ಇರ್ತಾನೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಇನ್ಫಿನಿಟಿವ್ ವರ್ಬ್ ಯಾವುದು? ಗೋಯಿಂಗ, ಟು ರಿಮೇನ್, ಈಸ, ಡೂನ. ಸೊ ಸ್ನೇಹಿತರೆ ಟು ರಿಮೈನ್ ಅನ್ನೋದು ಇಲ್ಲಿ ಇನ್ಫಿನಿಟಿವ್ ವರ್ಬ್ ಆಗುತ್ತೆ. ಅಗೇನ್ ಇದೇ ಯಾಕಾಗುತ್ತೆ ಅಂದ್ರೆ ನಿಮ್ಗೆ ಗ್ರಾಮರ್ ಬರಬೇಕು. ಸೊ ಸೆಕೆಂಡ್ ಕ್ವಶನ್, ಹೆಡ್ ಮಾಸ್ಟರ್, ಯಾಕಂದ್ರೆ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಎರಡು ಕ್ವಶನ್ ಆದ್ಮೇಲೆ ಟಾಪಿಕ್ ಚೇಂಜ್ ಆಗುತ್ತೆ, 2 ಕ್ವಶನ್ಸ್ ಆದ್ಮೇಲೆ ಮತ್ತೆ ಟಾಪಿಕ್ ಚೇಂಜ್ ಆಗುತ್ತೆ. ಇಲ್ಲಿ ಹೇಳಕ್ ಆಗಲ್ಲ ನಿಮ್ಗೆ, ಇಟ್ಸ್ ಟೇಕ್ ಲಾಟ್ ಆಫ್ ಟೈಮ್, ತುಂಬಾ ಟೈಮ್ ಬೇಕು. ಒಂದು ಟಾಪಿಕ್ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಟೈಮ್ ಬೇಕಾಗುತ್ತೆ. ಸೊ ಹೆಡ್ ಮಾಸ್ಟರ್, ವಿ ಕೆನ್ ನಾಟ್ ಕೀಪ್ ಯುವರ್ ಸನ್ ಇನ್ ಅವರ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಸೊ ಅವತಾರ್ ನಾರಾಯಣ್ ರಿಪ್ಲೈ ಮಾಡ್ತಾರೆ ಅದಕ್ಕೆ, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್. ಆದ್ರೆ ಓಕೆ, ನಾವು ಬೇರೆ ಸ್ಕೂಲ್ನ ನೋಡ್ತೀವಿ, ಹೊಸ ಸ್ಕೂಲ್ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿರ್ತಕ್ಕಂಥ ಇನ್ಫಿನಿಟಿವ್ ವರ್ಬ್ ಯಾವುದು ಅಂದ್ರೆ ಟು ವಿಲ್ ಅನ್ನೋದು ಇನ್ಫಿನಿಟಿವ್ ವರ್ಬ್ ಆಗುತ್ತೆ ಸ್ನೇಹಿತರೆ. ಸಾರಿ ಒಂದ್ ನಿಮಿಷ, ಟು ವಿಲ್ ಕೊಟ್ಟಿದ್ದಾರೆ, ಟು ಲುಕ್ ಒಂದು ಕೊಟ್ಟಿದ್ದಾರಾ? ಓಕೆ, ಸೊ ವಿಲ್ ಆಗಲ್ಲ, ಟು ಲುಕ್ ಆಗುತ್ತೆ. ಯಾಕಂದ್ರೆ ವರ್ಬ್ ನ ಹಿಂದೆ ಬರ್ಬೇಕಲ್ವಾ, ಹಾಗಾಗಿ ಲುಕ್ ಆಗುತ್ತೆ ಸ್ನೇಹಿತರೆ, ವರ್ಬ್ ಇರ್ಬೇಕಲ್ಲ, ಇನ್ಫಿನಿಟಿವ್ ವರ್ಬ್ ಅದು. ಸೊ ಹಾಗಾಗಿ ಟು ಲುಕ್ ಆಗುತ್ತೆ. ಅಂಡ್ ಫೋರ್ತ್ ಕ್ವಶನ್, ರೀಡ್ ದ ಕನ್ವರ್ಜೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ನೋಡಿ ಈಗ ಫಸ್ಟ್ ಕ್ವಶನ್ ಟ್ಯಾಗ್ ಆಯ್ತು, ಅದಾದ್ಮೇಲೆ ಇಫ್ ಕ್ಲಾಸ್ ಆಯ್ತು, ಅದಾದ್ಮೇಲೆ ಏನ್ ಬಂತು, ಇನ್ಫಿನಿಟಿವ್ ವರ್ಬ್ಸ್ ಬಂತು, ಈಗ ಫಂಕ್ಷನ್ ಲ್ಯಾಂಗ್ವೇಜ್ ಇದೆ. ಸೊ 1 by 1 ಆದ ತಕ್ಷಣ ಏನಾಗ್ತಾ ಇದೆ, ಗ್ರಾಮರ್ ಚೇಂಜ್ ಆಗ್ತಾ ಇದೆ. ಸೊ 2 ಕ್ವಶನ್ಗೆ ನಾನು ಇಡೀ ಮಾಡ್ತಾ ಹೋದ್ರೆ ಗ್ರಾಮರ್ ಕ್ಲಾಸ್ ಆಗುತ್ತೆ ಹೊರತು ನಮ್ಗೆ LBA ಕ್ವಶನ್ ಮುಗ್ಸಕ್ ಆಗಲ್ಲ. ಈ ಒಂದು ಮುಗಿಸ್ಲಿಕ್ಕೆ ನಮ್ಗೆ ಒಂದು ಲೆಸನ್ ಮುಗಿಸ್ಲಿಕ್ಕೆ ಅಪ್ ಟು 40 minutes ಬೇಕು, ನಮಗೆ 40 to 45 minutes ಬೇಕು ಈ ಕ್ಲಾಸ್ ಮುಗಿಸ್ಲಿಕ್ಕೆ. ಇನ್ನು ನಾನು ಗ್ರಾಮರ್ ಸ್ಟಾರ್ಟ್ ಮಾಡಿದೆ ಪ್ರತಿಯೊಂದು 2 ಕ್ವಶನ್ಗೆ ಅಂದ್ರೆ ನೀವು 12 hours ಒಂದೇ ವಿಡಿಯೋ ನೋಡ್ಬೇಕಾಗತ್ತೆ. ಹಾಗಾಗಿ ಸ್ನೇಹಿತರೆ ನಾನು ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನಿಮ್ಗೆ ಜಸ್ಟ್ ಆನ್ಸರ್ ಯಾವುದು ಯಾಕಾಗತ್ತೆ ಅಷ್ಟನ್ನೇ ಹೇಳ್ತಾ ಇದೆ. ಸೊ ಅವತಾರ್ ನಾರಾಯಣ್, ಇಫ್ ಯು want to get in on in life, you have to read.
ಅ ಲಾಟ್ ಅಂತ. ಸೊ ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್ ಅಂತ ಹೇಳ್ತಿದ್ದಾರೆ. ಸೊ ಸತೀಶ್ ಹೇಳ್ತಾರೆ ಓಕೆ ಪಿತಾಜಿ ಐ ವಿಲ್ ಅಂತ ಹೇಳ್ತಿದ್ದಾರೆ. ಇನ್ನ ಇಲ್ಲಿ ಬಂದಿಲ್ಲ, ತೊಗೊಂಡ್ ಬರ್ರೇನ್ರಿ, ನಾ ಕ್ಲಾಸ್ ಮಾಡತ್ತೀನಿ. ಸಾರಿ ನೋಡಿ, ಈ ತರ ಡಿಸ್ಟರ್ಬೆನ್ಸ್ ಆಗೋದ್ರಿಂದಾನೇ ಮತ್ತೆ ನನಗೆ ಸ್ಟಾರ್ಟ್ ಇಂದ ಕ್ಲಾಸ್ ಮಾಡ್ಬೇಕಾಗತ್ತೆ, ಸಾರಿ. ಸೊ ನೋಡಿ ಏನ್ ಹೇಳ್ತಾರೆ ಸತೀಶ್, ಓಕೆ ಪಿತಾಜಿ ಐ ವಿಲ್, ಆಯ್ತು ಅಪ್ಪ ನಾನು ಮಾಡ್ತೀನಿ, ನಾನು ಓದ್ತೀನಿ ಅಂತ ಹೇಳ್ತಿದ್ದಾನೆ ಇಲ್ಲಿ. ಸೊ ಇಲ್ಲಿ ಏನಾಗ್ತಿದೆ, ಯಾವ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್ ಇಲ್ಲಿ ಯೂಸ್ ಆಗಿದೆ? ಸೀಕಿಂಗ್ ಇನ್ಫಾರ್ಮೇಶನ್, ಇನ್ವಿಟೇಷನ್, ರಿಕ್ವೆಸ್ಟ್, ಸಜೆಷನ್. ಅವತಾರ್ ನಾರಾಯಣ್ ಅವ್ರು ಏನ್ ಮಾತಾಡಿದರೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಿ ನೀವು ರೀಡ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಏನಾಗುತ್ತೆ, ಸಜೆಷನ್ ಕೊಡ್ತಾ ಇದ್ದಾರೆ. ಏನ್ ಸಜೆಷನ್ ಕೊಡ್ತಾ ಇದ್ದಾರೆ? ಸೊ ನೀನ್ ಚೆನ್ನಾಗಿ ಓದಿದ್ರೆ ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಆಫ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್ ಅಂತ. ಸೊ ನೀನ್ ಚೆನ್ನಾಗಿ ಓದಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು, ಐಡಿಯಾಸ್ ಆಗಿರ್ಬೋದು ಎಲ್ಲವನ್ನ ಅಂತ. ಸೊ ಟೋಟಲಿ ನೀವು ಅರ್ಥ ಮಾಡ್ಕೊಂತೀರಾ, ಅದೇ. ಸೊ ಹಾಗಾಗಿ ಏನಾಗುತ್ತೆ, ಸಜೆಷನ್ ಆಗುತ್ತೆ. ಸಜೆಷನ್ ಕೊಡ್ತಾ ಇದ್ದಾರೆ ಅವ್ರು ರೀಡಿಂಗ್ ಬಗ್ಗೆ. ಸುರೇಂದ್ರ, ಸತೀಶ್ ವೈ ಡಿಡ್ ನಾಟ್ ಯು ಕಮ್ ಟು ಸ್ಕೂಲ್ ಟುಡೇ ಅಂತ ಕ್ವಶನ್ ಮಾಡ್ತಿದ್ದಾರಲ್ವಾ. ಸೊ ಐ ಆಮ್ ನಾಟ್ ವೆಲ್ ಅಂತ ಹೇಳ್ತಿದ್ದಾರೆ. ಸೊ ಈ ಒಂದು ಕನ್ವರ್ಸೇಷನ್ ಅಲ್ಲಿ ಆರ್ಡರಿಂಗ್ ಆಗ್ತಿದೆಯಾ, ಸಜೆಷನ್ ಆಗ್ತಿದೆ, ಇನ್ಕ್ವೈರಿ ಆಗ್ತಿದ್ಯಾ, ಅಡ್ವೈಸ್ ಆಗ್ತಾ ಇದೆಯಾ? ಇನ್ಕ್ವೈರಿ ಆಗ್ತಾ ಇದೆ ಅಲ್ವಾ. ಸೊ ಸುರೇಂದ್ರ ಕೇಳ್ಬಿಟ್ರು ಏನಂತ, ನೀನ್ ಯಾಕೆ ಸ್ಕೂಲಿಗೆ ಬಂದಿಲ್ಲ ಅಂತ. ಯಾಕೆ ಬಂದಿಲ್ಲ ಅಂತ ಅಂದ್ರೆ ಅವರು ಇನ್ಕ್ವೈರಿ ಮಾಡ್ತಾ ಇದ್ದಾರೆ ಸತೀಶ್ ಬಗ್ಗೆ. ಸೊ ಹಾಗಾಗಿ ಇನ್ಕ್ವೈರಿ ಆಗುತ್ತೆ. ನೆಕ್ಸ್ಟ್ ನೋಡಿ, ಸೆಕೆಂಡ್ ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಟು ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್ಸ್ ಅಂತ ಇದೆ. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾನೆ, ಸತೀಶ್ ಗುಜ್ರಾಲ್ ಡ್ಯಾಶ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ಹಿಸ್ ಬೆಸ್ಟ್ ಆರ್ಟಿಕಲ್ಚರ್ ಡಿಸೈನ್ ಅಂತ ಇದೆ ರೀ. ಇದು ಒಂದು ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ ಒಂದು ಸ್ವಲ್ಪ. ಇದು ನನ್ನ ಟಂಗ್ ಟ್ವಿಸ್ಟ್ ಆಗಲ್ಲ ರೀ ಇದು. ಓಕೆ, ಸ್ವಲ್ಪ ನೀವು ನೋಡ್ಕೊಳ್ಳಿ, ಹೇಳಿದೀನಿ ನೋಡ. ಸೊ ಇದನ್ನ ನೀವು ನನಗೆ ಅನ್ನಕ್ ಬರಲ್ಲ, ಕೆಲವೊಂದು ವರ್ಡ್ಸ್ಗಳು ನನಗೆ ಅನ್ನಕ್ ಬರಲ್ಲ ರೀ. ಕಾನ್ಸ್ಟಿಟ್ಯೂಷನ್ ಅಲ್ಲಿಗೆ ಬರಲ್ಲ, ಕಾನ್ಸ್ಟಿಟ್ಯೂಷನ್ ಹಿಂಗೆ ಈ ತರ ಟಂಗ್ ಟ್ವಿಸ್ಟ್ ಆಗುತ್ತೆ. ಸೊ ಹಾಗಾಗಿ ಇದ್ರ ಪ್ರೊನೌನ್ಸಿಯೇಷನ್ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ನೋಡಿ ಏನಾಗುತ್ತೆ ರೀ ಆನ್ಸರು, ಇಲ್ಲಿ ವಾಸ್ ಅವಾರ್ಡೆಡ್ ಅಂತ ಆಗುತ್ತೆ. ವಾಸ್ ಅವಾರ್ಡೆಡ್. ಯಾಕೆ ವಾಸ್ ಅವಾರ್ಡೆಡ್ ಆಗುತ್ತೆ ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಇದೆ, ಹಾಗಾಗಿ ವಾಸ್ ಅವಾರ್ಡೆಡ್ ಅಂತ ಆಗತ್ತೆ. ಅವಾರ್ಡ್ ಆಗಲ್ಲ, ಅವಾರ್ಡೆಡ್ ಆಗುತ್ತೆ. ಬಿ ಫಾರ್ಮ್ ಯಾವ್ದು ಬರಬೇಕು, ವಾಸ್ ಬರಬೇಕು. ನಮ್ಗೆ ಏನ್ ಹೇಳಿದ್ದಾರೆ, ವರ್ಬ್ ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಸಮ್ ಸೀರಿಯಸ್ ಬುಕ್ಸ್ ಮೇಡ್ ಸತೀಶ್ ಫೀಲ್ ಡಿಪ್ರೆಸ್ಡ್ ಅಂಡ್ ಡ್ಯಾಶ್ ಅ ಡೀಪ್ ಇಂಪ್ರೆಷನ್ ಅಪಾನ್ ಹಿಸ್ ಸೆನ್ಸಿಟಿವ್ ಮೈಂಡ್ ಅಂತ ಕೊಟ್ಟಿದ್ದಾರೆ. ಸೊ ಲೀವ್ ಇರೋದು ಇಲ್ಲಿ ಏನಾಗುತ್ತೆ, ಲೆಫ್ಟ್ ಅಂತ ಆಗತ್ತೆ. ಲೀವ್ ಇರೋದು ಏನಾಗುತ್ತೆ ರೀ, ಲೆಫ್ಟ್ ಆಗುತ್ತೆ. ಯಾಕಾಗುತ್ತೆ ಹೇಳಿ. ಸೊ ಅಗೇನ್ ದಿಸ್ ಒನ್ ಈಸ್ ದ ಪಾಸ್ಟ್ ಟೆನ್ಸ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ನೋಡಿ, ಫಾರ್ ಮೋರ್ ಪ್ರಾಕ್ಟೀಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಮೋಹನ್ ಈಸ್ ಮೈ ಫ್ರೆಂಡ್, ಹಿ ಡ್ಯಾಶ್ ಪೋಸ್ಟ್ ಮಾಸ್ಟರ್. ಏನಾಗುತ್ತೆ ರೀ, ಥರ್ಡ್ ಕ್ವಶನ್, ಫಿಫ್ತ್ ಅಲ್ಲಿ ಥರ್ಡ್ ಕ್ವಶನ್ ಏನಾಗುತ್ತೆ, ಈಸ್ ಅಂತ ಆಗತ್ತೆ. ಓಕೆ, ಸೊ ಮೋಹನ್ ಈಸ್ ಮೈ ಫ್ರೆಂಡ್, ಹಿ ಈಸ್ ಪೋಸ್ಟ್ ಮಾಸ್ಟರ್. ಅವನೇನಾಗಿದ್ದಾನೆ, ಪೋಸ್ಟ್ ಮಾಸ್ಟರ್ ಆಗಿದ್ದಾನೆ. ಹಿ ಗೋಸ್ ಆಗುತ್ತೆ, ಗೋ ಆಗಲ್ಲ. ಹಿ ಗೋಸ್ ಟು ಪೋಸ್ಟ್ ಆಫೀಸ್ at dash am, sorry, at 8 am and returns at 6 pm ಡ್ಯೂರಿಂಗ್ ವೀಕ್ ಡೇಸ್ ಅಂತ ಕೊಟ್ಟಿದ್ದಾನೆ. ಸೊ ಟೋಟಲಿ ಈ ಒಂದು ಸೆಂಟೆನ್ಸ್ ಏನಾಗಿದೆ, ಪ್ರೆಸೆಂಟ್ ಟೆನ್ಸ್ ಆಗಿದೆ. ಹಾಗಾಗಿನೇ ಇಲ್ಲಿ ಏನಾಗುತ್ತೆ, ಇದು ಈಸ್ ಬರುತ್ತೆ, ಇದು ಗೋಸ್ ಆಗತ್ತೆ, ಇದು ಗೋಸ್ ಅಂತ ಆಗತ್ತೆ. ಓಕೆ, ಇದು ಗೋಸ್ ಆಗತ್ತೆ ಅಂಡ್ ದಿಸ್ ಇಸ್ ದ ರಿಟರ್ನ್ಸ್ ಅಂತ ಆಗತ್ತೆ. ಸೊ ಯಾಕಾಗುತ್ತೆ ಅಂದ್ರೆ ಇದು ಒಂದು ಪ್ರೆಸೆಂಟ್ ಟೆನ್ಸ್. ಡೈಲಿ ಹ್ಯಾಬಿಟಲ್ ಆಗಿರ್ಬೋದು, ನಾವು ಯುನಿಕ್ಸ್ ಟ್ರೂತ್ಸ್ ಆಗಿರ್ಬೋದು, ಇದನ್ನೆಲ್ಲ ಎಲ್ಲಿ ನೋಡ್ತೀವಿ ನಾವು, ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡ್ತೀವಿ. ಸೊ ಇದು ಡೈಲಿ ರುಟೀನ್ ನಮ್ದು, ಹಾಗಾಗಿ ನಾವಿಲ್ಲಿ ಪ್ರೆಸೆಂಟ್ ಟೆನ್ಸ್ ನ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ. ಸೊ ಇದು ಸುಮ್ಮನೆ ಪ್ರಾಕ್ಟೀಸಿಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥದ್ದು, ಆದ್ರೂ ಕೂಡ ನಾವು ಕೂಡ ಇದು ಪ್ರಾಕ್ಟೀಸ್ ಮಾಡೋಣ.
Anushka is a software engineer. She dash her BE in a IIT Chennai. Presently she dash in a ಏನ್ ಕೊಟ್ಟಿದ್ದಾರೆ, ಅಕ್ವೆಂಚರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಏನಾಗುತ್ತೆ ಇಲ್ಲಿ ಅಂತ ಅಂದ್ರೆ ಶಿ ಕಂಪ್ಲೀಟೆಡ್ ಅಂತ ಆಗುತ್ತೆ ಫ್ರೆಂಡ್ಸ್. ಇದು ಕಂಪ್ಲೀಟೆಡ್ ಆಗತ್ತೆ. ಅಂಡ್ ದಿಸ್ ಈಸ್ ದ ಶಿ ಈಸ್ ವರ್ಕಿಂಗ್ ಅಂತ ಆಗತ್ತೆ. ಇಲ್ಲಿ ಈಸ್ ವರ್ಕಿಂಗ್ ಅಂತ ಆಗತ್ತೆ. ಸೊ ನಾನು ಸುಮ್ಮನೆ ಆನ್ಸರ್ ಹೇಳ್ತಾ ಹೋಗ್ತೀನಿ, ತಿಳ್ಕೊಳ್ಳಿ. ಸೊ ಇದರ PDF ಯಾರಿಗೆ ಬೇಕು, ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆದ್ರೆ, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆದ್ರೆ ನಿಮ್ಗೆ ಈ PDF ಸಿಗುತ್ತೆ. ಈ PDF ಕೆಳಗಡೆ ಎಲ್ಲದ್ರದ್ದು ಆನ್ಸರ್ ಇದೆ. ಓಕೆನಾ, ಜಸ್ಟ್ ಇಲ್ಲಿ ನೀವು ಏನಕ್ಕಾಗುತ್ತೆ ಅಂತ ನೋಡ್ತಾ ಹೋಗಿ. ಸೊ ನೋಡಿ, 5th ಕ್ವಶನ್. ಒನ್ ಡೇ ಐ ಸಾ ಅ ಲೇಡಿ ಹೂ ಡ್ಯಾಶ್ ಐ ಡ್ಯಾಶ್ ಹರ್ ಬಟ್ ಶಿ ಡ್ಯಾಶ್ ನಾಟ್ ರೆಸ್ಪಾಂಡ್ ಅಂತ ಇದೆ. ಓಕೆನಾ, ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಸೊ ಇಲ್ಲಿ ವಾಸ್ ಬರುತ್ತೆ. ಯಾಕೆ ವಾಸ್ ಬರುತ್ತೆ? ಸಾ ಅಂತ ಬಂದಿದೆ. ಸಾ ಅಂದ್ರೆ ಏನಾಯ್ತು ಈಗ? ಪಾಸ್ಟ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ಅಲ್ಲೇ ನಾವು ಆನ್ಸರ್ ಮಾಡ್ಬೇಕಾಗುತ್ತೆ. ಸೊ ಪಾಸ್ಟ್ ಅಲ್ಲೇ ಆನ್ಸರ್ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಸೊ ಪಾಸ್ಟ್ ಅಲ್ಲೇ ಆನ್ಸರ್ ಮಾಡ್ಬೇಕಷ್ಟೇ. ಓಕೆನಾ? ಎಸ್. ವಾಸ್ ಏನಾಗುತ್ತೆ ಇಲ್ಲಿ? ಕ್ರೈ ಇದ್ದಿದ್ದು ಕ್ರೈಯಿಂಗ್ ಆಗತ್ತೆ. ವಾಸ್ ಕ್ರೈಯಿಂಗ್. ಇದು ಕಾಲ್ಡ್ ಆಗತ್ತೆ, ಇದು ಡಿಡ್ ಆಗತ್ತೆ. ನೋಡಿ, ಇದು ಕಾಲ್ಡ್ ಆಗತ್ತೆ, ಇದು ಡೂ ಇದ್ದಿದ್ದು ಡಿಡ್ ಆಗತ್ತೆ. ಯಾಕೆ ಡಿಡ್ ಆಗುತ್ತೆ? ಪಾಸ್ಟ್ ಟೆನ್ಸ್ ಇದೆ, ಇಷ್ಟೇ ಸಿಂಪಲ್. ಸುಧಾ ಡ್ಯಾಶ್ ರೋಟ್ ಶಾರ್ಟ್ ಸ್ಟೋರೀಸ್ ಟು ದ ಪಿರಿಯಾಡಿಕಲ್ ರೆಗ್ಯುಲರ್ಲಿ ಅಂತ ಇದೆ. ಇಲ್ಲೇನಾಗುತ್ತೆ? ರೈಟ್ಸ್ ಆಗುತ್ತೆ, ಯಾಕಂದ್ರೆ ಅವಳು ರೆಗ್ಯುಲರ್ಲಿ ಮಾಡ್ತಿದ್ದಾಳೆ. ಸೊ ಹಂಗಾಗಿ ನಾವು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ತಗೊಳ್ಬೇಕಾಗತ್ತೆ, ರೈಟ್ಸ್ ಆಗುತ್ತೆ. ಸೊ ವೆನ್ ದ ಟೀಚರ್ಸ್ ಆರ್ ದ ಸ್ಟೂಡೆಂಟ್ ದೇ ಡ್ಯಾಶ್ ಪ್ರೊಜೆಕ್ಟ್. ವೆನ್ ದ ಟೀಚರ್ಸ್ ಆರ್ ದ ಸ್ಟೂಡೆಂಟ್ಸ್ ದೇ ಡ್ಯಾಶ್ ಪ್ರೊಜೆಕ್ಟ್ ಅಂತ ಇದೆ. ಏನಾಗುತ್ತೆ ರೀ? ವರ್ ಡೂಯಿಂಗ್ ಅಂತ ಆಗತ್ತೆ. ವರ್ ಡೂಯಿಂಗ್ ಅಂತ ಆಗತ್ತೆ. ನೋಡಿ ಹೇಗಾಗುತ್ತೆ? ವರ್ ಡೂಯಿಂಗ್ ಅಂತ ಆಗುತ್ತೆ. 7th ಕ್ವಶನ್. ಟೆನ್ಸ್ ಯಾವ್ದಂತ ನೋಡ್ಕೊಳ್ಳಿ, ವರ್ಕ್ ಚೇಂಜ್ ಮಾಡಿ, ಸಿಂಪಲ್. ಮೈ ಬ್ರದರ್ ಡ್ಯಾಶ್ ನೌ ಹಿ ಯೂಸ್ವಲಿ ಡ್ಯಾಶ್ ಇನ್ ದ ಈವ್ನಿಂಗ್. ಸೊ ಯೂಸ್ವಲಿ ಅಂತ ಅಂದಾಗ ಏನಾಯ್ತು ಸ್ನೇಹಿತರೆ? ಈಗ ಇದು ಪ್ರೆಸೆಂಟ್ ಟೆನ್ಸ್ ಆಯ್ತಲ್ವಾ? ಸೊ ಈಗೇನಾಗ್ಬೇಕಿದು? ಇಡೀ ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಟೆನ್ಸ್ ಅಲ್ಲೇ ಮಾಡ್ಬೇಕು. ಹಾಗಾಗಿ ಇದು ಈಸ್ ಪ್ಲೇಯಿಂಗ್ ಆಗುತ್ತೆ, ಇದು ಪ್ಲೇಸ್ ಆಗುತ್ತೆ. ಇದು ಈಸ್ ಪ್ಲೇಯಿಂಗ್ ಅಂತ ಆಗುತ್ತೆ, ಇದು ಈಸ್ ಪ್ಲೇಯಿಂಗ್ ಆಗುತ್ತೆ, ಇದು ಪ್ಲೇಸ್ ಅಂತ ಆಗುತ್ತೆ. ಯಾಕಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್. ಜಯಲಕ್ಷ್ಮಿ ಈಸ್ ಅ ಕ್ಲಾಸಿಕಲ್ ಸಿಂಗರ್. ಶಿ ಡ್ಯಾಶ್ ಮನಿ ಬೈ ಈವ್ನಿಂಗ್ ಟು ಟ್ಯೂಷನ್ಸ್. ಶಿ ಡ್ಯಾಶ್ ಅಂತ ಇದೆ. ಸೊ ನೋಡಿ, ಇದು ಕೂಡ ರೆಗ್ಯುಲರ್ ಅಲ್ಲೇ ಬರುತ್ತಲ್ವಾ? ಸೊ ಹಾಗಾಗಿ ಅರ್ನ್ಸ್ ಈಸ್ ಗೋಯಿಂಗ್ ಅಂತ ಆಗ್ಬೇಕು. ಅರ್ನ್ ಇದ್ದಿದ್ದು ಅರ್ನ್ಸ್ ಆಗ್ಬೇಕು, ಇದು ಈಸ್ ಗೋಯಿಂಗ್ ಆಗ್ಬೇಕು ಅಷ್ಟೇ. ನೆಕ್ಸ್ಟ್ ಸತೀಶ್ ಇದೆ. ಸತೀಶ್ ಗುಜ್ರಾಲ್ ಡ್ಯಾಶ್ ದ ಆರ್ಡರ್ ಆಫ್ ದ ಕ್ರೌನ್ ಫಾರ್ ಹಿಸ್ ಗ್ರೇಟ್. ಇದು ಅನ್ನಕ್ ಬರಲ್ರಿ ನಿಮ್ಗೆ, ಆಗ್ಲೇ ನಾನು ಹೇಳಿದೆ. ಸೊ ಡಿಸೈನ್ ಆಫ್ ದ ಬಿಲಾಗಿನ್ ಎಂಬೋಸ್ಲಿ ಇನ್ ಅ ನ್ಯೂ ಡೆಲ್ಲಿ ಅಂತ ಇದೆ. ಓಕೆ, ಎಂಬಸಿ ಇನ್ ದ ದೆಹಲಿ ಅಂತ ಇದೆ. ಏನಾಗುತ್ತಿದು? ಸೊ ಇದೇನಾಗುತ್ತೆ ಅಂದ್ರೆ ಯಾವ ಟೆನ್ಸ್ ಬರುತ್ತಿದ್ದು? ಟೆನ್ಸ್ ಯಾವ್ದಿದೆ ಅಂತ ನೋಡ್ಕೊಂಡ್ಬಿಡಿ ಒಂದ್ಸಲ. 10th ಕ್ವಶನ್ ಅಲ್ಲಿ ಇದು ಏನಾಗುತ್ತೆ ಅಂದ್ರೆ ಪಾಸ್ಟ್ ಟೆನ್ಸ್ ಆಗುತ್ತೆ. ಹಾಗಾಗಿ ಇದು ವಾಸ್ ಅವಾರ್ಡೆಡ್ ಅಂತ ಆಗುತ್ತೆ. ಫಸ್ಟ್ ಕ್ವಶನ್ ಇತ್ತಲ್ವಾ, ಹಂಗಾಗತ್ತೆ ಇದು. ಸೊ ಕೆಲವೊಂದು ಪ್ರೊನೌನ್ಸಿಯೇಷನ್ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಂಡ್ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ 11th ಕ್ವಶನ್. ಒನ್ ಆಫ್ ಮೈ ಫ್ರೆಂಡ್ ಡ್ಯಾಶ್ ಮೀ ದಿಸ್ ಈವ್ನಿಂಗ್ ಅಂತ ಇದೆ. ಸೊ ಏನ್ ಹೇಳ್ತಿದ್ದಾರೆ ಇಲ್ಲಿ? ಸೊ 11th ಕ್ವಶನ್ ಅಲ್ಲಿ ಅಂತ ಅಂದ್ರೆ ಈಸ್ ವಿಸಿಟಿಂಗ್. ಇದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಈಸ್ ವಿಸಿಟಿಂಗ್ ಅಂತ ನೀವು ತಗೊಳ್ಬೇಕು. ಓಕೆನಾ? ಸೊ ದಿಸ್ ಈವ್ನಿಂಗ್ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ನೋಡಿ, 12th ಕ್ವಶನ್. ಲತಾ ಹಾಯ್ ಶಾಂತಲಾ, ಗುಡ್ ಮಾರ್ನಿಂಗ್. ಶಾಂತಲಾ ಗುಡ್ ಮಾರ್ನಿಂಗ್. ಹೌ ಡ್ಯಾಶ್ ಯು, ಹೌ ಆರ್ ಯು ಆಗುತ್ತೆ. ಇದು ಸಿಂಪಲ್. ಓಕೆ, ಸೊ ಫೈನ್, ಥ್ಯಾಂಕ್ ಯು ಅಂತಿದ್ದಾರೆ. ಸೊ ಶಾಂತಲಾ ಅವ್ರಿಗೆ ರಿಪ್ಲೈ ಮಾಡ್ತಾರೆ, ವೇರ್ ಡ್ಯಾಶ್ ಯು ಡ್ಯಾಶ್
ವರ್ಕ್ ನಾವು ಅಂತ ಇದೆ. ಸೊ ಇಲ್ಲಿ ವೇರ್ ಡ್ಯಾಶ್ ಬಂದಾಗ ಏನಾಗುತ್ತೆ, ಇಲ್ಲಿ ವೇರ್ ಆರ್ ಆಗತ್ತೆ ರೀ. ವೇರ್ ಆರ್ ಯು ವರ್ಕಿಂಗ್ ನಾವು ಅಂತ ಆಗತ್ತೆ. ಇದು ಆರ್ ಆಗುತ್ತೆ, ಇದು ವರ್ಕಿಂಗ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಲತಾ ಡ್ಯಾಶ್ ಐ ದ ಜಾಬ್ ಅಂತ ಇದೆ. ಸೊ ಸಾರಿ, ಐ ಡ್ಯಾಶ್ ದ ಜಾಬ್ ಅಂದ್ರೆ ಏನಾಯ್ತು, ಈಗ ಅವ್ರು ಜಾಬ್ ಬಿಟ್ಟಿದಾರೇನೋ ಮೀನಿಂಗ್ ಕೊಡುತ್ತೆ ಅಲ್ವಾ. ಸೊ ಇದಕ್ಕೆ ಏನಾಗುತ್ತೆ, ಸೊ ಒಂದ್ ನಿಮಿಷ ಇರ್ರಿ, ಇದೆಷ್ಟನೇ ಕ್ವಶನ್ ಇದು, 11, 12. ಸೊ ಲೆಫ್ಟ್ ದ ಜಾಬ್ ಅಂತ ಆಗುತ್ತೆ, ಸಿಂಪಲ್. ಲೆಫ್ಟ್ ತಡೀರಿ, ಎಲ್ದೋಯ್ತದು, ಹಾ ಲೀವ್ ಲೆಫ್ಟ್ ದ ಜಾಬ್ ಆಗುತ್ತೆ. ಅವಳು ಆಲ್ರೆಡಿ ಜಾಬ್ ಬಿಟ್ಟಿದ್ದಾಳೆ, ಸೊ ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ. ಆಲ್ರೆಡಿ ಅವ್ಳ ಕೆಲಸ ಬಿಟ್ಬಿಟ್ಟಿದ್ದಾಳೆ, ಹಾಗಾಗಿ ಇದು ಪಾಸ್ಟ್ ಟೆನ್ಸ್ ಆಗುತ್ತೆ ರೀ, ನೆನಪಿರ್ಲಿ. ಮತ್ತೆ ಮ್ಯಾಮ್ ಇದು ಪ್ರೆಸೆಂಟ್ ಅಂತ ಹೇಳಿದ್ರೆ ಇದು ಹೆಂಗ್ ಪಾಸ್ಟ್ ಆಯ್ತು ಅಂತ ಅಂದ್ರೆ ಆಲ್ರೆಡಿ ಅವ್ಳು ಜಾಬ್ ಬಿಟ್ಟಿದ್ದಾಳೆ. ಸೊ ನೆಕ್ಸ್ಟ್ 13th ಕ್ವಶನ್. Moments later, his father returned his arms dash full of paints and brushes. He dashed them on Satish table ಅಂತ ಇದೆ. ಸೊ ಇಡೀ ಕನ್ವರ್ಸೇಷನ್ ಅಲ್ಲಿ ನಿಮ್ಗೆ ಇದು ಯಾವ ಟೆನ್ಸ್ ಅಂತ ಅರ್ಥ ಆದ್ರೆ ಮುಗಿದ್ರಿ. ಸೊ ಇದೊಂದು ಪಾಸ್ಟ್ ಟೆನ್ಸ್ ಆಗಿದೆ, ಹಾಗಾಗಿ ವರ್ ಮತ್ತೆ ಸೆಟ್ ಆಗುತ್ತೆ. ಎಲ್ಲಿ ವರ್ ಬರುತ್ತೆ, ಇಲ್ಲಿ ವರ್ ಬರುತ್ತೆ, ಇಲ್ಲಿ ಸೆಟ್ ಆಗುತ್ತೆ, ಸಿಂಪಲ್. ಹಾ, ಸೆಟ್ಟೆ ಬರುತ್ತೆ. ಅಂಡ್ ನೆಕ್ಸ್ಟ್, ಇಂಡಿಯಾ ಡ್ಯಾಶ್ ಬೈ ಫಾರಿನರ್ಸ್ ಫಾರ್ ಮೆನಿ ಕಂಟ್ರೀಸ್. ಇಂಡಿಯಾ ಡ್ಯಾಶ್ ಬೈ ಫಾರಿನರ್ಸ್ ಫಾರ್ ಮೆನಿ ಕಂಟ್ರೀಸ್ ಅಂತ ಇದೆ. ಸೊ ಇದೇನಾಯ್ತು, ಈಗ ಯಾವ ಟೆನ್ಸ್ ಆಯ್ತು ಫ್ರೆಂಡ್ಸ್, ಇದು ವಾಸ್ ರೂಲ್ಡ್ ಅಂತ ಆಗತ್ತೆ. ಸೂಪರ್, ವಾಸ್ ರೂಲ್ಡ್ ಅಂತ ಆಗತ್ತೆ. ಇದೊಂದು ಪಾಸ್ಟ್ ಟೆನ್ಸ್ ಇದೆ, ಯಾಕಂದ್ರೆ ಫಾರಿನರ್ಸ್ ಆಲ್ರೆಡಿ ನಮ್ಗೆ ಏನ್ ಮಾಡಿದ್ದಾರೆ, ರೂಲ್ ಮಾಡಿ ಹೋಗಿದ್ದಾರೆ, ಹಾಗಾಗಿ ವಾಸ್ ರೂಲ್ಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್, ಐ ಕೆನ್ ನಾಟ್ ಡ್ಯಾಶ್ ದಿಸ್ ಡೇ ಬಿಕಾಸ್ ಐ ಡ್ಯಾಶ್ ಫಸ್ಟ್ ಪ್ಲೇಸ್ ಇನ್ ದ ಪ್ರತಿಭಾ ಕಾರಂಜಿ ಲಾಸ್ಟ್ ಇಯರ್. ಸೊ ಲಾಸ್ಟ್ ಇಯರ್ ಅಂದಾಗ ಏನಾಯ್ತು, ಈಗ ಇದು ಪಾಸ್ಟ್ ಟೆನ್ಸ್ ಆಯ್ತು. ಸೊ ಫಾರ್ಗೆಟ್ ಇದ್ದಿದ್ದೇನಾಗುತ್ತೆ, ಆಟೋಮೆಟಿಕ್ ಆಗಿ ಅದು ಫಾರ್ಗಾಟ್ ಆಗ್ಬಿಡುತ್ತೆ ಅಲ್ವಾ. ಅಂಡ್ ಇದು ಗಾಟ್ ಆಗುತ್ತೆ, ಇದು ಫಾರ್ಗಾಟ್, ಇದು ಗೆಟ್ ಇದ್ದಿದ್ದು ಗಾಟ್, ಯಾಕಂದ್ರೆ ಪಾಸ್ಟ್ ಟೆನ್ಸ್ ಇದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಸ್ಟೂಡೆಂಟ್ಸ್ ಡ್ಯಾಶ್ ಸ್ಟ್ಯಾಂಡ್ ಅಪ್ ವೆನ್ ದ ಚೀಫ್ ಗೆಸ್ಟ್ ಅರೈವ್ಡ್ ಅಂದಾಗ ಅಗೇನ್ ಇದು ಪಾಸ್ಟ್ ಟೆನ್ಸ್ ಇದೆ. ಸೊ ವಿಡಿಯೋಗೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ, ಇಷ್ಟು ಲೆಂತಿ ಕ್ಲಾಸ್ ಆಗುತ್ತೆ ಇದು ಅಂದ್ರೆ ಅದಕ್ಕೆ ನನಗೆ ಯಾವಾಗ ಮುಗಿಸ್ತೀನಿ ಅನ್ನೋ ನನಗೆ ಆಗ್ಬಿಟ್ಟಿದೆ. ಅಷ್ಟು ಫುಲ್ ಲಾಂಗ್ ಕ್ವಶನ್ಸ್ ಇದೆ, ಒಂದೊಂದರಲ್ಲೂ 20 ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಟ್ ಬೆಸ್ಟ್ ಇದು, ಎಕ್ಸರ್ಸೈಸ್ ಮಾಡ್ಲಿಕ್ಕೆ ತುಂಬಾನೇ ಬೆಸ್ಟ್ ಇದೆ, ಪ್ರಾಬ್ಲಮ್ ಇಲ್ಲ. ಬಟ್ ಲೆಂತಿ ವಿಡಿಯೋ ಆಗುತ್ತೆ ಅನ್ನೋದಷ್ಟೇ. ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದೀನ, ದ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾನಲ್ವಾ. ಸೊ ಈ ದ ಸ್ಟೂಡೆಂಟ್ಸ್ ಅನ್ನೋದೇನಾಯ್ತು, ಈಗ ಅರೈವ್ಡ್ ಅಂದಾಗ ಪಾಸ್ಟ್ ಟೆನ್ಸ್ ಆಯ್ತು, ಸ್ಟ್ಯಾಂಡ್ ಅಪ್ ಇದ್ದಿದ್ದು ಸ್ಟುಡ್ ಅಪ್ ಆಗುತ್ತೆ, ಸಿಂಪಲ್ ಸ್ಟುಡ್ ಅಪ್ ಆಗುತ್ತೆ. ಸೊ ಅಂಡ್ ನೆಕ್ಸ್ಟ್, ಬಲ್ಲಾಳೇಶ್ವರ ಡ್ಯಾಶ್ ಅ ಯಂಗ್ ವುಮೆನ್ ಡ್ಯಾಶ್ ಆನ್ ದ ಟ್ರ್ಯಾಕ್ಸ್ ಅಂತ ಇದೆ. ಸೊ ಇದು ಯಾವ ಟೆನ್ಸ್ ಆಯ್ತು, ಫಸ್ಟ್ ಅದು ಯಾವ ಟೆನ್ಸ್ ಅಂತ ನೀವು ನೋಡ್ಕೊಂಡ್ರೆ, ಹಾ ಇದೊಂದು ಪಾಸ್ಟ್ ಟೆನ್ಸ್ ಇದೆ. ಸೊ ಇಲ್ಲಿ ಸಿ ಇದ್ದಿದ್ದು ಸಾ ಆಗತ್ತೆ, ಅಂಡ್ ಇದು LIE ಅಂತ ಇದೆಯಲ್ಲ. ಸೊ ಇದೇನಾಗುತ್ತೆ ರೇ, ಏನಾಗುತ್ತೆ, ಒಂದ್ ನಿಮಿಷ, ಕರ್ಸರ್ ಮೂವ್ ಆಗ್ತಾ ಇಲ್ಲ. ಎಕ್ಸ್ ಲೈಯಿಂಗ್ ಆಗುತ್ತೆ, ಇದ್ದಿದ್ದು ಲೈಯಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್, the principal and the management dash the staff for the outstanding result in SSLC exam ಅಂತ ಇದೆ. ಸೊ ಹಾಗಾದ್ರೆ ಇದು ಥ್ಯಾಂಕ್ಸ್ ಹೇಳ್ತಿದ್ದಾರೆ ಅಂತಂದ್ರೆ ಇದ್ರ ಅರ್ಥ ಏನೀಗ, ಆಲ್ರೆಡಿ ಅದು ಮುಗ್ದೋಗಿದೆ ಅಂದ್ರೆ ಪಾಸ್ಟ್ ಟೆನ್ಸೇ ಆಗುತ್ತೆ, ಥ್ಯಾಂಕ್ಡ್ ಆಗ್ಬೇಕು ಅಷ್ಟೇ. ಥ್ಯಾಂಕ್ ಇದ್ದಿದ್ದು ಥ್ಯಾಂಕ್ಡ್ ಆಗ್ಬೇಕು. ಮೈ ಫಾದರ್ ಈಸ್ ಅಂತ ಬಂದಿದೆ ಅಂದ್ರೆ ಇದು ಪ್ರೆಸೆಂಟ್ ಆಯ್ತು ಅಲ್ವಾ. ಈಸ್ ಆನ್ ಹಾನೆಸ್ಟ್ ಮ್ಯಾನ್, ಹಿ ಡ್ಯಾಶ್ ಫ್ರೀ ಸರ್ವಿಸ್ ಟು ಅ ಸ್ಲಮ್ ಡ್ವೆಲ್ಲರ್ಸ್ ಅಂತ ಇದೆ. ಏನಾಗುತ್ತೆ ಇದು, ರೆಂಡರ್ಸ್ ಅಂತ ಆಗತ್ತೆ, ರೆಂಡ್ ಇದ್ದಿದ್ದು ರೆಂಡರ್ಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡಿ, ಒನ್ ಡೇ ಐ ಡ್ಯಾಶ್ ಟು ಸ್ಟ್ರೇಂಜರ್ಸ್ ಹೂ ಡ್ಯಾಶ್
ಕಾಫಿ ನಿಯರ್ ರೈಲ್ವೆ ಸ್ಟೇಷನ್. ಸೊ ಒನ್ ಡೇ ಅಂತ ಅಂದ್ರೆ ಇದು ಆಲ್ರೆಡಿ ಮುಗ್ದೋಗಿರೋ ಮಾತೇ ಆಡ್ತಿದ್ದಾರೆ ಇಲ್ಲಿ. ಸೊ ಹಂಗಾಗಿ ಇಲ್ಲಿ ಏನಾಗುತ್ತೆ, ವಾಚ್ಡ್ ಆಗುತ್ತೆ ಇದು, ಅಂಡ್ ವರ್ ಡ್ರಿಂಕಿಂಗ್ ಅಂತ ಆಗುತ್ತೆ, ಇದು ವರ್ ಡ್ರಿಂಕಿಂಗ್ ಅಂತ ಆಗುತ್ತೆ. ಕ್ಲಿಯರಾ? ಎಸ್. ಸೊ ಲಾಸ್ಟ್, ಸಮ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಡ್ಯಾಶ್ ಬೈ ಪಿಕ್ಲಿಂಗ್ ಅಂತ ಇದೆ. ಸಮ್ ಏನಾಗುತ್ತೆ ಇಲ್ಲಿ, ಪ್ರಿಸರ್ವ್ ಇದ್ದಿದ್ದು ಏನಾಗುತ್ತೆ, ಪ್ರಿಸರ್ವ್ಡ್ ಅಂತ ಆಗುತ್ತೆ. ಓಕೆ, ಪ್ರಿಸರ್ವ್ಡ್ ಅಂತ ಆಗುತ್ತೆ. ಓಕೆ, ಪಾಸ್ಟ್ ಟೆನ್ಸ್ ಇದೆ. Alok was happy because he dashed to take part in the car race. So future tense ಅಲ್ವಾ ಇದು? ಸೊ ಏನಾಗುತ್ತೆ, was selected ಅಂತ ಆಗುತ್ತೆ, ಪಾಸ್ಟ್ ಟೆನ್ಸ್. ಅಲೋಕ್ ವಾಸ್ ಬಂದಿದೆ ಅಂದ್ರೆ ಏನಾಯ್ತು, ಈಗ ಪಾಸ್ಟ್ ಟೆನ್ಸ್ ಆಯ್ತು. ಸೊ ಸೆಲೆಕ್ಟ್ ಇದ್ದಿದ್ದು ಏನಾಗ್ಬೇಕು, ಈಗ ವಾಸ್ ಸೆಲೆಕ್ಟೆಡ್ ಅಂತ ಆಗ್ಬೇಕು. ವೆರಿ ಸಿಂಪಲ್. ಅಂಡ್ ಡಿಯರ್ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮಗ ಸತಾಸ್ತಾ ಇದ್ದೀನಿ, ಅದಕ್ಕೆ ನಾನು ಸ್ವಲ್ಪ ಸ್ಲೋ ಆಗ್ತಾ ಇದ್ದೀನಿ. ಅಂಡ್ ಸಾರಿ ಫಾರ್ ದಟ್. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ಲೋಡ್ ಪ್ರಿಪೊಸಿಷನ್ ನೋಡ್ತಾ ಹೋಗೋಣ ಈಗ. ಸೊ ಪ್ರಿಪೊಸಿಷನ್ ನೋಡ್ತಾ ಹೋಗೋಣ. ಸೊ ಇನ್ನು ಎಷ್ಟು ಕ್ವಶನ್ಸ್ ಇದೆ? ಓಕೆ, ಇಲ್ಲಿವರೆಗೂ ಇದೆ ರೀ. ಸೊ 17 ಕ್ವಶನ್ ವರ್ಗೂ ಇದೆ. ಸೊ ಈಗ ನಾವೆಲ್ಲಿದ್ದೀವಿ, ನಾವು 6th ಕ್ವಶನ್ ವರ್ಗೂ ಇದ್ದಿದ್ದೀವಿ. ಸೊ ಮ್ಯಾಕ್ಸಿಮಮ್ ಇನ್ನು ಎಷ್ಟು ಅಂತಂದ್ರೆ 10 ಕ್ವಶನ್ಸ್ ಮಾಡಬೇಕು. ಓಕೆ, ಸೊ ಇದರ ನೆಕ್ಸ್ಟ್ ವಿಡಿಯೋನ ನಾನು ನೆಕ್ಸ್ಟ್ ಒಂದು ವಿಡಿಯೋಲಿ ಮಾಡ್ತೀನಿ, ನೆಕ್ಸ್ಟ್ ಪಾರ್ಟ್. ಓಕೆನಾ? ಸೊ ಯಾಕಂದ್ರೆ ಸ್ವಲ್ಪ ಎಮರ್ಜೆನ್ಸಿ ವರ್ಕ್ ಬಂದಿದೆ, ಹೀಗಾಗಿ ನಂಗೆ ಕ್ಲಾಸ್ ಕಂಪ್ಲೀಟ್ ಮಾಡಕ್ ಆಗ್ತಿಲ್ಲ ರೀ. ಐ ಆಮ್ ಸಾರಿ ಫಾರ್ ದಟ್. ನೆನ್ಪಿಟ್ಕೊಳ್ಳಿ, ನಾವು 6th ಕ್ವಶನ್ನ ಮುಗಿಸಿದೀವಿ, ಎಂಡ್ ಮಾಡಿದೀವಿ. ಸೊ ಇದರ ಕಂಟಿನ್ಯೂ ಪಾರ್ಟ್ ಬರುತ್ತೆ, ಅಲ್ಲಿ ನಾವು ಫುಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಆಫ್ಲೈನ್ ಕ್ಲಾಸಸ್ ಇರೋದ್ರಿಂದ ನಾನು ಏನು ಆಗಲ್ಲ. 20 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು ಅಂತ ಅನ್ಕೋತೀನಿ, ಬಟ್ ಅದು ಆಗದೇ ಇಲ್ಲ. 40-45 ಮಿನಿಟ್ಸ್ ವರ್ಗೂ ಹೋಗುತ್ತೆ. ಡೋಂಟ್ ವರಿ ಫ್ರೆಂಡ್ಸ್, ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಮಾಡಿ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸೊ ನೆಕ್ಸ್ಟ್ ವಿಡಿಯೋ ಕಂಪ್ಲೀಟ್ ಆಗಿ ನೆಕ್ಸ್ಟ್ ಎಲ್ಲರೂ ಕೂಡ ಮಿಸ್ ಮಾಡದೆ ವಾಚ್ ಮಾಡಿ. ಓಕೆ, ನಿಮಿಷ.